ಸರ್ಕಾರದ ಅನುದಾನಕ್ಕೆ ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲ. ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯು ಮುಂಬರುವ 20 ತಿಂಗಳ ಅವಧಿಯಲ್ಲಿ ಪೂರ್ಣಗೊಳ್ಳಲಿದೆ ಎಂದು ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದರು. ಅಥಣಿ ಪಟ್ಟಣದ ಕರ್ನಾಟಕ ನೀರಾವರಿ ಇಲಾಖೆಯ ಕಚೇರಿಯಲ್ಲಿ ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಯ ಅಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ, ಅಮ್ಮಾಜೇಶ್ವರಿ ಏತ ನೀರಾವರಿ ಯೋಜನೆಗೆ ಯಾವುದೇ ಆರ್ಥಿಕವಾಗಿ ಸಮಸ್ಯೆ ಇಲ್ಲ. ಅದರ ಜೊತೆಗೆ ನಬಾರ್ಡ್ ಮೂಲಕವೂ ಹಣವನ್ನು ಒದಗಿಸಿದ್ದು, ನೀರಾವರಿ ಸಚಿವ ಡಿಕೆ ಶಿವಕುಮಾರ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು ಸಹ ನಿಗದಿತ ಅವಧಿಯಲ್ಲೇ ಕಾಮಗಾರಿಯನ್ನು ಮುಗಿಸುವ ಭರವಸೆಯನ್ನು ನೀಡಿದ್ದು, ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆದರೆ ಡಿಸೆಂಬರ್ 2025ರ ಅಂತ್ಯದೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಉತ್ತರ ಭಾಗದ ಎಲ್ಲ ಗ್ರಾಮಗಳ ರೈತರಿಗೆ ನೀರು ಒದಗಿಸಲಾಗುವುದು. ಅಲ್ಲದೆ ಜಮೀನಿನಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಸುವ ಮಹತ್ವದ 13 ಕೆರೆಗಳನ್ನು ತುಂಬುವ ಕಾರ್ಯವನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡಲಾಗುವುದು ಮತ್ತು ಇದರ ಜೊತೆಗೆ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಬಸವೇಶ್ವರ ಏತ ನೀರಾವರಿ ಯೋಜನೆಯ ಸಮಸ್ಯೆಗಳನ್ನು ಸರಕಾರದ ಮಟ್ಟದಲ್ಲಿ ಕಾಗವಾಡ ಶಾಸಕ ರಾಜು ಕಾಗೆ ಹಾಗೂ ನಾನು ಚರ್ಚಿಸಿ ಪೂರ್ಣಗೊಳಿಸುವ ಕಾರ್ಯವನ್ನು ಮಾಡುತ್ತೇವೆ ಎಂದರು. ಈ ವೇಳೆ ನೀರಾವರಿ ಇಲಾಖೆ ಸಿ ನಾಗರಾಜ, ಬಿಎ ಮುಖ್ಯ ಅಭಿಯಂತರ ಪ್ರವೀಣ ಹುಣಸಿಕಟ್ಟಿ, ಎಡಬಲ್ ಅಂಬಣ್ಣ, ಭರತೇಶ ಮಹೇಶವಾಡಗಿ, ದೀಪಕ ಕಾಂಬಳೆ ಹಾಗೂ ಗುತ್ತಿಗೆದಾರರಾದ ಸುರೇಶ ಫನಿಕರ, ಅವಿನಾಶ ತ್ರಿಪಾಠಿ, ಮೋಟಾರ್ ಪಂಪ್ ವಿತರಕರಾದ ರಾಜೇಶ ಹುಂಡೆ ಸೇರಿದಂತೆ ಯೋಜನೆಗೆ ಸಂಬಂಧಿಸಿದ ಹಿರಿಯ ಹಾಗೂ ಕಿರಿಯ ಅಭಿಯಂತರರು ಮತ್ತು ನೀರಾವರಿ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಮ್ಮಾಜೇಶ್ವರಿ ಕೊಟ್ಟಲಗಿ ಯಾತ ನೀರಾವರಿಯ ಪರಿಶೀಲನಾ ಸಭೆಯನ್ನೇ ಕರೆದಿದ್ದು, ಗುತ್ತಿಗೆದಾರರು, ಅಧಿಕಾರಿಗಳು ಮತ್ತು ಡಿಸೈನರು ಎಲ್ಲರನ್ನೂ ಒಟ್ಟಿಗೆ ಜಾಯಿಂಟ್ ಸಭೆಯನ್ನು ಮಾಡಿದ್ವಿ. 2 ದಿವಸದಿಂದ ಅದು ನದಿ ದಂಡಿಗಿರ್ತಕ್ಕಂಥ ಇಂಟೆಕ್ ಕೆನಾಲ್ ಕೆಲಸ, ಪಂಪ್ ಹೌಸ್ ಕೆಲಸ ಇವೆಲ್ಲವೂ ಕೂಡ ಇವತ್ತು ಪ್ರಾರಂಭ ಮಾಡಿದೆ. ಸುಮಾರು 4.5 ಕಿಲೋಮೀಟರ್ದಷ್ಟು ಡೆಲಿವರಿ ಪೈಪ್ಲೈನ್ ಕೂಡ ಇವತ್ತು ಆಗಿದೆ. ಪೈಪ್ಲೈನು, ಪಂಪ್ ಹೌಸು ಮತ್ತು ಪವರ್ ಸ್ಟೇಷನ್, ಮೋಟರ್ ಸಪ್ಲೈ, ಇರೆಕ್ಷನ್ನು ಒಟ್ಟು ಕೂಡಿ ಇವತ್ತಿನಿಂದ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ ಇದಕ್ಕೆ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವೆಲ್ಲರಿಗೂ ಸೂಚನೆಯನ್ನು ಕೊಟ್ಟಿದ್ದೀವಿ. ಕಮಿಟ್ಮೆಂಟ್ ಲೆಟರ್ ಕೂಡ ತಯಾರಾಗುತ್ತೆ. ಅದಕ್ಕೆ ಅವರೆಲ್ಲರೂ ಕೂಡ ನಾವು ಸಹಿ ಮಾಡಿಸ್ಬೇಕು. ಇವತ್ತಿನಿಂದ ಸುಮಾರು ಮುಂದಿನ 2025 ಡಿಸೆಂಬರ್ ತಿಂಗಳು ಪೂರ್ಣ ಕೆಲಸವನ್ನು ಮುಗಿಸ್ಕೊಡ್ತೀವಿ ಅಂತಕ್ಕಂಥದ್ದನ್ನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಈ ಪರಿಶೀಲನಾ ಸಭೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಇದನ್ನು ಪ್ರತಿ ತಿಂಗಳ ನಾವು 1 ತಿಂಗಳಲ್ಲಿ 1 ದಿವಸ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ, ಸಭೆ ಮಾಡಬೇಕಾಗುತ್ತೆ. ತಾಂತ್ರಿಕ ತೊಂದರೆಗಳು ಬಂದಿರತಕ್ಕಂಥದ್ದನ್ನು ನಿವಾರಣೆ ಮಾಡಬೇಕಾಗುತ್ತೆ ಮತ್ತು ಇದಕ್ಕೆ ಕೆಲಸದ ಜೊತೆಗೆ ಸರ್ಕಾರದಿಂದ ಹಣ ಕೂಡ ಬಿಡುಗಡೆ ಮಾಡಿಸುವಂಥದ್ದು ಮಾಡಬೇಕಾಗುತ್ತೆ. ಯಾಕಂದರೆ ಸುಮಾರು 1480 ಕೋಟಿ ಇರ್ತಕ್ಕಂಥದ್ದು ಫೇಸ್ 2ದಲ್ಲಿ ಹೊಸ SRI ಬಂದಿರೋದ್ರಿಂದ ಸುಮಾರು 16 ಕೋಟಿವರೆಗೆ ಹೋಗ್ಬೋದು, 1600 ಕೋಟಿವರೆಗೆ ಆಗ್ಬೋದು. ಕೆಲಸ ಹೇಗೆ ಪ್ರಗತಿ ಆಗುತ್ತೆ ಹಾಗಾಗಿ ಸರ್ಕಾರದಿಂದ ಹಣ ಬಿಡುಗಡೆಯನ್ನು ಕೂಡ ಮಾಡಿಸ್ತಕ್ಕಂಥದ್ದು ಇದು ಭಾಳ ದೊಡ್ಡ ಜವಾಬ್ದಾರಿ ಇದೆ. ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸ್ತಕ್ಕಂಥದ್ದು ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ. ಅದರ ಜೊತೆಗೆ ಅದನ್ನು ಅನುಷ್ಠಾನ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಅಧಿಕಾರಿಗಳು ಜವಾಬ್ದಾರಿ ತೊಗೊಂಡಿದ್ದಾರೆ. ಕೊಟ್ಟಿರ್ತಕ್ಕಂಥ ಸಮಯದ ಒಳಗಾಗಿ ನಾವು ಕೆಲಸವನ್ನು ಪೂರ್ಣ ಮಾಡ್ತೀವಿ ಅಂತ ಹೇಳಿ ಗುತ್ತಿಗೆದಾರರು ಕೂಡ ಇವತ್ತು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನು ಭಾಳ ಮುತುವರ್ಜಿಯನ್ನು ವಹಿಸಿ ಕೆಲಸದ ಪ್ರಗತಿಯನ್ನು ನಾವು ಮಾಡ್ತಾ ಹೋದರೆ, ಪರಿಶೀಲನೆಯನ್ನು ಕೂಡ ಮಾಡಬೇಕಾಗುತ್ತೆ. ಇದನ್ನು ಮಾಡ್ತಾ ಹೋದರೆ ಸುಮಾರು 1 ವರ್ಷದಲ್ಲಿ ಅಥವಾ 13-14 ತಿಂಗಳಲ್ಲಿ
ಕೆಲಸ ಪೂರ್ಣ ಮಾಡ್ಬೋದು ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ನಾವು